ಬೆಂಗಳೂರಿನ ವೈದ್ಯರೊಬ್ಬರಿಗೆ ವಿಚಿತ್ರವಾದ ಮೆಸೇಜ್. ಅತ್ತೆಯನ್ನ ಸಾಯಿಸಲು ಒಳ್ಳೆ ಮಾತ್ರೆ ಕೊಡಿ ಡಾಕ್ಟರ್. ನನ್ನ ಅತ್ತೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಎಂದ ಸೊಸೆ. ನಮ್ಮ ಅತ್ತೆಗೆ ವಯಸ್ಸಾಗಿದೆ, ತುಂಬಾ ಹಿಂಸೆ ಕೊಡ್ತಾರೆ. ಏನಾದ್ರೂ ಹೇಳ್ತೀರಾ ಡಾಕ್ಟರ್? ಹೇಗೆ ಸಾಯಿಸೋದು ಅಂತ ಹೇಳಿ ಡಾಕ್ಟರ್. ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ರೆಡ್ಡಿ. ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಅನ್ವಿಲ್ಸ್ ಅಂತ ಕರೀತಾರೆ. ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು. ಏನಂದ್ರೆ, ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಮಾಡಿಬಿಟ್ಟು ನಮ್ಮ ಅತ್ತೆಯನ್ನು ಸಾಯಿಸಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ. ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು, ಹೋಗ್ತಾ ಇದ್ದೀನಿ. ಅದಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ, ನಮ್ಮ ಅತ್ತೆಯನ್ನು ಸಾಯಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳೋಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಬ್ಬರು ಪ್ರಾಣ ಉಳಿಸುವಂಥ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದು. ಬನ್ನಿ ಸ್ನೇಹಿತರೆ. ಖತರ್ನಾಕ್ ಮಹಿಳೆಯ ಮೆಸೇಜ್ ನೋಡಿ ಶಾಕ್ ಆದ ಡಾಕ್ಟರ್. ನಿನ್ನೆ ವಾಟ್ಸಾಪ್ನಲ್ಲಿ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದ ಲೇಡಿ, ಡಾಕ್ಟರ್ ಸಂಜಯ್ಗೆ ಮೆಸೇಜ್ ಮಾಡಿದ್ದ ಐನಾತಿ ಮಹಿಳೆ. ಇದು ಪ್ರಾಂಕ್ ಸಂದೇಶವೋ ಅಥವಾ ಅಸಲಿ ಸಂದೇಶವೋ ಎಂಬ ಗೊಂದಲದಲ್ಲಿದ್ದಾರೆ ಡಾಕ್ಟರ್. ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿರೋ ವೈದ್ಯ ಸಂಜಯ್. ಬೆಂಗಳೂರಿನ ಮಹಿಳೆಯೊಬ್ಬಳು ತಮ್ಮ ಅತ್ತೆಯನ್ನ ಸಾಯಿಸಲು ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದಾಳೆ. ಡಾಕ್ಟ್ರೇ, ನಮ್ಮ ಅತ್ತೆಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು, ದಯವಿಟ್ಟು ಮಾತ್ರೆ ಹೇಳಿ ಡಾಕ್ಟ್ರೇ. 1-2 ಮಾತ್ರೆಯಲ್ಲಿ ಎಲ್ಲ ಸತ್ತೋಗ್ಬಿಡ್ತಾರಲ್ಲ, ಅಂತ ಮಾತ್ರೆ ಇದ್ರೆ ಹೇಳಿ ಡಾಕ್ಟ್ರೇ ಅಂತೇಳಿ ಡಾಕ್ಟರ್ ಸಂಜಯ್ಗೆ ಈ ಖತರ್ನಾಕ್ ಮಹಿಳೆ ಮೆಸೇಜ್ ಮಾಡಿದ್ದಾಳೆ. ನಮ್ಮ ಅತ್ತೆ ತುಂಬಾ ಕಾಟ ಕೊಡ್ತಿದ್ದಾರೆ, ನಮ್ಮ ಅತ್ತೆಗೆ ವಯಸ್ಸಾಗ್ಬಿಟ್ಟಿದೆ, ತುಂಬಾ ಹಿಂಸೆ ಕೊಡ್ತಾರೆ ಡಾಕ್ಟ್ರೇ, ಏನಾದ್ರೂ ಹೇಳಿ ಹೇಗೆ ಸಾಯಿಸೋದು ಅಂತ ಸಜೆಷನ್ ಕೊಡಿ ಅಂತೇಳಿ ಡಾಕ್ಟರ್ಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ದಾಳೆ ಈ ಖತರ್ನಾಕ್ ಲೇಡಿ. ಬೆಂಗಳೂರಿನ ವೈದ್ಯರೊಬ್ಬರಿಗೆ ವಿಚಿತ್ರವಾದ ಮೆಸೇಜ್ ಬಂದಿದೆ. ಆ ಮೆಸೇಜ್ ನೋಡಿ ಡಾಕ್ಟರ್ ಶಾಕ್ ಆಗ್ಬಿಟ್ಟಿದ್ದಾರೆ. ನಿನ್ನೆ ವಾಟ್ಸಾಪ್ನಲ್ಲಿ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದಾಳೆ ಈ ಖತರ್ನಾಕ್ ಲೇಡಿ. ಡಾಕ್ಟರ್ ಸಂಜಯ್ಗೆ ಮೆಸೇಜ್ ಮಾಡಿದ್ದ ಐನಾತಿ ಮಹಿಳೆ. ಇದು ಪ್ರಾಂಕ್ ಮೆಸೇಜ್ ಇರ್ಬೋದು ಅಥವಾ ಅಸಲಿ ಸಂದೇಶವೋ ಎಂಬ ಗೊಂದಲದಲ್ಲಿದ್ದಾರೆ ಡಾಕ್ಟರ್. ಹೀಗಾಗಿ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ವೈದ್ಯೋ ನಾರಾಯಣೋ ಹರಿ, ಅಂದ್ರೆ ವೈದ್ಯರೇ ಹರಿಗೆ ಸಮಾನ, ದೇವರಿಗೆ ಸಮಾನ ಎಂಬ ಮಾತಿದೆ. ಆದರೆ ಇಲ್ಲೊಬ್ಬ ಖತರ್ನಾಕ್ ಲೇಡಿ ತಮ್ಮ ಅತ್ತೆಯನ್ನೇ ಸಾಯಿಸಲು ವೈದ್ಯರ ಹತ್ರನೇ ಸಜೆಷನ್ ಕೇಳಿದ್ದಾಳೆ. ಎಂಥ ಕಾಲ ಬಂತು ನೋಡಿ.